ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್, ಯೋಗಿ ಆದಿತ್ಯನಾಥ್ ಮಾತನಾಡಿದ್ದಾರೆ ಇದೇ ವಿಚಾರವಾಗಿ. ಅವ್ಯವಹಾರ ಎಸೆದವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳುತ್ತಿವೆ. ಯಾವುದೇ ಆರೋಪಿಯನ್ನ ಬಿಡೋದಿಲ್ಲ. ಆರೋಪಿಗಳ ಮೇಲೆ ಕೇವಲ ಸಾಮಾನ್ಯ ಪ್ರಕರಣ ಮಾತ್ರ ಅಲ್ಲ, ಅಗತ್ಯ ಬಿದ್ದರೆ ಗ್ಯಾಂಗ್ಸ್ಟರ್ ಕಾಯ್ದೆ ಅಡಿ ಅವರ ಆಸ್ತಿಯನ್ನ ಮುಟ್ಟುಗೋಲಾಕೊಳ್ತೀವಿ. ಕಠಿಣ ಕ್ರಮಗಳನ್ನ ಜರುಗಿಸೋದಕ್ಕೆ ಪೊಲೀಸರಿಗೆ ಮುಕ್ತವಾದ ಅವಕಾಶವನ್ನ ಕೊಡ್ತೀವಿ ಅಂತ UP CM ಯೋಗಿ ಆದಿತ್ಯನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ರಾಮ ಮಂದಿರ ದೇಣಿಗೆ ವಿಚಾರದಲ್ಲಿ ಏನು ಕಳ್ಳತನ ಆರೋಪ ಕೇಳಿ ಬಂದಿದೆ, ಈ ವಿಚಾರದಲ್ಲಿ CM ಯೋಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭಕ್ತರ ನಂಬಿಕೆ ಶ್ರದ್ಧೆ ಜೊತೆ ಆಟ ಆಡ್ತಿರಲ್ರಿ ನೀವು, ಮಾನ ಮರ್ಯಾದಿಲ್ಲ ನಿಮ್ಗೆ, ಪವಿತ್ರ ನಿಧಿ ಮೇಲೆ ಕಣ್ಣು ಹಾಕಿದಿರಾ, ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಯೋಗಿ ಆದಿತ್ಯನಾಥ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ತರ ಎಲ್ಲ ಕಳ್ಳರನ್ನ ಕಾಕರನ್ನ ಸುಮ್ಮನೆ ಬಿಡಲ್ಲ, ಅವ್ರಿಗೆ ಏನ್ ಬೇಕೋ ಆ ಕಠಿಣ ಶಿಕ್ಷೆಯನ್ನ ಕೊಡುವಂತ ಕೆಲಸ ಸರ್ಕಾರ ಮಾಡುತ್ತೆ ಅನ್ನೋ ಒಂದು ಮಾತನ್ನ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. मैं 19 जून को अयोध्या के दौरे पे था. मैंने तब भी कहा था अयोध्या हम सबकी आस्था की प्रतीक है, भारत के सनातन धर्म की आस्था की प्रतीक है. अयोध्या पर आक्षेप मत करो. प्रभु श्री राम की मर्यादा का पालन करना सीखो और अयोध्या के बारे में जो कतिपय समाचार मिल रहे थे, हमने कहा था SIT गठित की गई है. SIT की रिपोर्ट आने के साथ ही हमारी कार्रवाई भी प्रारंभ हो जाएगी. और आपने देखा होगा SIT की रिपोर्ट आई, तुरंत कार्रवाई प्रारंभ हो गई. और मैं आश्वस्त करता हूं, जो मैंने कहा था दूध का दूध और पानी का पानी हम करके रहेंगे. मैं 19 जून को अयोध्या के दौरे पे था. मैंने तब भी कहा था अयोध्या हम सबकी आस्था की प्रतीक है, भारत के सनातन धर्म की आस्था की प्रतीक है. अयोध्या पर आक्षेप मत करो. प्रभु श्री राम की मर्यादा का पालन करना सीखो और अयोध्या के बारे में जो कतिपय समाचार मिल रहे थे, हमने कहा था SIT गठित की गई है. SIT की ಎಸ್, ಇದೇ ವಿಚಾರವಾಗಿ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಅವರು ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಸಾಕಷ್ಟು ದಿನಗಳಿಂದ ಈ ವಿಚಾರವಾಗಿ ಆರೋಪಗಳು ಸಹಜವಾಗಿ ಕೇಳಿ ಬರ್ತಾ ಇತ್ತು. ಆದರೆ ಫಾರ್ ದ ಫಸ್ಟ್ ಟೈಮ್ UP ಸರ್ಕಾರ SIT ರಚನೆ ಆದ ಮೇಲೆ ಈಗ 8 ಜನ ಅರೆಸ್ಟ್ ಆಗಿದ್ದಾರೆ. ಓಕೆ, ಎಲ್ಲರೂ ಸಣ್ಣ ಪುಟ್ಟ ಹೆಸರುಗಳು ಬರ್ತಾ ಇದ್ದಾವೆ. ಅದು ನೌಕರನೋ ಅಥವಾ ಉಂಡಿ ಎಣಿಕೆ ಮಾಡ್ಕೊ ನೌಕರ, ಚಾಲಕ, ಈ ರೀತಿಯಾಗಿ ಹೆಸರು ಕೇಳಿ ಬರ್ತಾ ಇದ್ದಾವೆ. ಬಟ್ ಟ್ರಸ್ಟ್ಗೆ ಗೊತ್ತಿಲ್ದಿರನೆ ಇಷ್ಟೊಂದು ದೊಡ್ಡ ಅಕ್ರಮ ಆಗೋದಕ್ಕೆ ಸಾಧ್ಯನಾ? ಟ್ರಸ್ಟ್ನವ್ರು ಏನ್ ಹೇಳ್ತಾ ಇದ್ದಾರೆ ಈ ವಿಚಾರವಾಗಿ ಅಂತ? ಆಗೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಈಗ ಕೇವಲ ಉತ್ತರ ಪ್ರದೇಶ ಮಾತ್ರ ಅಲ್ಲ, ಅಯೋಧ್ಯೆ ಮಾತ್ರ ಅಲ್ಲ, ಇಡೀ ವಿಶ್ವಾದ್ಯಂತ ಕೇಳಿಬರ್ತಿರುವಂಥ ಪ್ರಶ್ನೆ. ಯಾಕಂದರೆ ಇಡೀ ವಿಶ್ವಾದ್ಯಂತ ಭಕ್ತರು ದೇಣಿಗೆಯನ್ನು ಕೊಟ್ಟಿದ್ದಾರೆ. ವಿಶ್ವಾದ್ಯಂತ ಇರುವಂತಹ ಬರೀ ಹಿಂದೂಗಳು ಮಾತ್ರ ಅಲ್ಲ, ವಿವಿಧ ಧರ್ಮೀಯರು ಬಂದು ಅಯೋಧ್ಯೆಯಲ್ಲಿ ಈಗಾಗಲೇ ಶ್ರೀರಾಮನ ದರ್ಶನವನ್ನು ಕೂಡ ಪಡೆದಿದ್ದಾರೆ. ಅವರೆಲ್ಲರೂ ಕೇಳ್ತಿರೋ ಪ್ರಶ್ನೆ ಟ್ರಸ್ಟ್ನವ್ರಿಗೆ ಗೊತ್ತಿಲ್ವಾ ಅಂತ. ಆದರೆ ಟ್ರಸ್ಟ್ನ ಏನೊಂದು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಚಂಪತ್ ರಾಯ್ ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಒಂದು ಅಕ್ರಮ ಏನಿದೆ ಅದರಲ್ಲಿ ತಮ್ಮ ಪಾತ್ರ ಇಲ್ಲ, ಏನೊಂದು ತಮ್ಮ ಸಹಚರ ಇದ್ದಾನೆ ಆತನ ಪಾತ್ರ ಇದೆ. ಆತನ ಪಾತ್ರ ಇರೋ ಕಾರಣಕ್ಕೆ ಆತ ತಮ್ಮ ಸಹಚರ ಆಗಿದ್ದ ಅನ್ನೋ ಕಾರಣಕ್ಕೆ ತಾವು ರಾಜೀನಾಮೆ ಕೊಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಏನೊಂದು ಈ ಒಂದು ಚಂಪತ್ ರಾಯ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಏನು SIT ತನಿಖೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಅನ್ನೋದು ಈಗ ಕಂಡು ಬರ್ತಿರುವಂಥ ಪ್ರಮುಖವಾದ ಲಕ್ಷಣ. ಏನಂದರೆ ಈ 8 ಜನ ಆರೋಪಿಗಳು
ಆರೋಪಿಗಳೇನಿದ್ದಾರೆ ಅವ್ರನ್ನ ಈಗಾಗಲೇ ಕೋರ್ಟ್ಗೆ ಹಾಜರುಪಡಿಸಿ ನಂತರ ಪೊಲೀಸ್ ಕಸ್ಟಡಿಗೆ ಒಳಪಡಿಸಲಾಗಿದೆ. ಈ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅವರು ಏನೆಲ್ಲ ಮಾಹಿತಿಯನ್ನು ಬಿಟ್ಕೊಡ್ತಾರೆ, ಟ್ರಸ್ಟ್ನಲ್ಲಿ ಬೇರೆ ಇನ್ನು ಯಾರ್ಯಾರು ಭಾಗಿಯಾಗಿರ್ಬೋದು. ಇದೀಗ ಒಂದು ಬರ್ತಿರೋಂಥ ಮಾಹಿತಿ ಪ್ರಕಾರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಮಾತ್ರ ಅಲ್ಲ, ಟ್ರಸ್ಟಿಗಳು ಕೂಡ ರಾಜೀನಾಮೆ ನೀಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಾ ಇದೆ. ಇವೆಲ್ಲದನ್ನು ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಈ ತನಿಖೆ ಒಂದು ಇನ್ನಷ್ಟು ಆಳವಾಗಿ ಸಾಗದಂಥ ಸಂದರ್ಭದಲ್ಲಿ ಟ್ರಸ್ಟ್ನ ಯಾವುದಾದ್ರು ಪದಾಧಿಕಾರಿಗಳು, ಟ್ರಸ್ಟಿಗಳು ಅಥವಾ ಪ್ರಧಾನ ಕಾರ್ಯದರ್ಶಿಗಳೇ ಖುದ್ದಾಗಿ ಏನಾದರೂ ಭಾಗಿಯಾಗಿದ್ರಾ ಅನ್ನೋದು ಕಂಡುಬರಬೇಕಾಗಿದೆ. ಬಟ್ ಅದೇನೇ ಇರಲಿ, ಆ ಟ್ರಸ್ಟ್ನ ಒಂದು ಭಾಗಿದಾರಿಕೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಸದ್ಯದ ಮಟ್ಟಿಗೆ ಅಸ್ಪಷ್ಟ ಆಗಿದ್ರೂ ಕೂಡ ಈ ಒಂದು ಪ್ರಕರಣ ಏನಿದೆ ಇದು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಮಾತ್ರ ಅಲ್ಲ, ಮೋದಿ ಸರ್ಕಾರಕ್ಕೂ ಕೂಡ ಒಂದು ರೀತಿಯಾದಂಥ ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರಧಾನಿ ಮೋದಿ ಅವರು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ರಾಮ ಮಂದಿರದ ಶಂಕುಸ್ಥಾಪನೆಯಿಂದ ಹಿಡಿದು ಅಡಿಗಲ್ ಕಾರ್ಯಕ್ರಮದಿಂದ ಹಿಡಿದು ಉದ್ಘಾಟನೆವರೆಗೂ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಟ್ರಸ್ಟ್ನ ಸ್ಥಾಪನೆ ಆಗೋದು ಮತ್ತು ಟ್ರಸ್ಟ್ನಲ್ಲಿ ಯಾರನ್ನೆಲ್ಲ ನೇಮಕ ಮಾಡಬೇಕು ಆ ಎಲ್ಲದರಲ್ಲೂ ಪ್ರಧಾನಿ ಕಚೇರಿ ನೇರವಾಗಿ ಭಾಗಿಯಾಗಿತ್ತು. ಇದೀಗ SIT ತನಿಖೆ ನಡೀತಿರೋ ಕಾರಣಕ್ಕೆ ಪ್ರಧಾನಿ ಕಚೇರಿಗೆ ಇದ್ರ ಬಗ್ಗೆ ನೇರವಾಗಿ ಮಾಹಿತಿ ಕೊಡೋಕ್ಕಾಗ್ದಲೇ ಇರ್ಬೋದು. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಧಾನಿ ಕಚೇರಿ ಸಮಗ್ರವಾದ ನಿಗಾ ವಹಿಸಿರುತ್ತೆ. ಆದರೆ ರಾಜಕೀಯವಾಗಿ ಹೇಳೋದಾದರೆ ಇದು ಯೋಗಿ ಸರ್ಕಾರ ಮಾತ್ರ ಅಲ್ಲ, ಮೋದಿ ಸರ್ಕಾರಕ್ಕೂ ಒಂದು ರೀತಿಯಾದಂಥ ಕಪ್ಪು ಚುಕ್ಕೆ ಮತ್ತು ಹಿನ್ನಡೆ ಅಂತಲೇ ಹೇಳ್ಬೋದು. ಸತೀಶ್, ದಿಲೀಪ್, ಮತ್ತೊಂದು ವಿಚಾರ, ರಾಮ ಮಂದಿರ ವಿಚಾರವಾಗಿ ಸಹಜವಾಗಿಯೇ ದಶಕಗಳ ಕಾಲ ರಾಜಕೀಯ ಆಗಿದೆ. BJP, ಕಾಂಗ್ರೆಸ್ಸು, SP, BSP ಮತ್ತೊಂದು ಮಗದೊಂದು, ಇಡೀ ದೇಶದಲ್ಲಿ ಅತಿ ಹೆಚ್ಚು ರಾಜಕೀಯಕ್ಕೆ ಬಳಕೆ ಆಗಿರ್ತಕ್ಕಂಥ ವಿಚಾರ ರಾಮ ಮಂದಿರ ಮತ್ತು ಅಯೋಧ್ಯ. ಸೊ ಈಗ ಕೊನೆಗೂ ಈಗ ರಾಮ ಮಂದಿರ ನಿರ್ಮಾಣ ಆಯಿತು, ಉದ್ಘಾಟನೆ ಆಯಿತು, ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇತ್ತು. ಈಗ ಬಹುದೊಡ್ಡ ಆರೋಪ ಕೇಳಿ ಬರ್ತಾ ಇದೆ, ಈಗ 200 ಕೋಟಿ ರೂಪಾಯಿ ಲೂಟಿ ಆಗಿದೆ ಅನ್ನೋ ಒಂದು ವಿಚಾರವಾಗಿ. ಇದು ಮುಂದಿನ ವರ್ಷ 2027ಕ್ಕೆ UPಯ ವಿಧಾನಸಭಾ ಚುನಾವಣೆ ಕೂಡ ಇದೆ. ಈಗಾಗಲೇ ರಾಜಕೀಯ ಕೆಸರಾಟ ಶುರುವಾಗ್ತಾ ಇದೆ. ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಮಾಡುವ ಹಕ್ಕಿಲ್ಲ ಇದರಲ್ಲಿ ಅನ್ನೋ ಒಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇದಾವೆ BJPಯಿಂದ. ಸೊ ಆಸ್ ಎ ಜರ್ನಲಿಸ್ಟ್ ಆಗಿ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಪ್ರಶ್ನೆ ಮಾಡುವ ಹಕ್ಕಿದೆ ಈ ವಿಚಾರದಲ್ಲಿ. ಕಾಂಗ್ರೆಸ್, BJP ಇನ್ನೊಂದು ಅಂತಲ್ಲ. ಒಂದು ಭ್ರಷ್ಟಾಚಾರ ಆಗಿದೆ, ಲೂಟಿ ಆಗಿದೆ ಅಂದ ತಕ್ಷಣ ಅದನ್ನ ಪ್ರಶ್ನೆ ಮಾಡುವಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೆ ಇರ್ತಕ್ಕಂಥ ರೈಟ್ಸು. ನೀನು ದೇಣಿಗೆ ಕೊಟ್ಟಿಲ್ಲ, ನೀನು ಯಾಕೆ ಕ್ವಶನ್ ಮಾಡ್ತೀಯಾ, ಈ ರೀತಿಯ ಪ್ರಶ್ನೆಗಳು BJP ನಾಯಕರು ಕೇಳ್ತಾ ಇದ್ದಾರೆ. ಬಟ್ ನನ್ನ ಪ್ರಶ್ನೆ, 2027ಕ್ಕೆ UP ಸರ್ಕಾರ, UPA ಒಂದು ಎಲೆಕ್ಷನ್ ಏನಿದೆ, ಇದು ಎಲ್ಲ ಒಂದು ಕಡೆ ಬ್ಯಾಕ್ ಫೈರ್ ಆಗ್ಬೋದಾ BJPಗೆ ಅಥವಾ UP ಗೌರ್ಮೆಂಟ್ಗೆ, ಯೋಗಿ ಗೌರ್ಮೆಂಟ್ಗೆ ಅಂತ? ಖಂಡಿತ. ಏನಂದರೆ ಸತೀಶ್, ಇಲ್ಲೊಂದು ಪ್ರಮುಖ ವಿಚಾರ ಗಮನಿಸಬೇಕು. ಟ್ರೋಲಿಗರ ಕಣ್ಣಿಗೂ ಕೆಂಗಣಿಗೂ ಕೂಡ ಗುರಿಯಾಗಿತ್ತು. ಏನಂದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ, ಅಂದರೆ ಲೋಕಸಭಾ ಚುನಾವಣೆ ನಡೆಯೋದಕ್ಕೆ ಕೆಲವೇ ತಿಂಗಳ ಮೊದಲು ರಾಮಮಂದಿರ ಉದ್ಘಾಟನೆ ಆಗಿದ್ದರೂ ಕೂಡ ಅಯೋಧ್ಯೆಯಲ್ಲೇ BJP ಅಭ್ಯರ್ಥಿ ಸೋಲನ್ನಪ್ಪಿದ್ರು. ಇದು ಇಡೀ ದೇಶವ್ಯಾಪಿ BJP ವಿರೋಧಿಗಳು ಲೇವಡಿ ಮಾಡ್ಕೊಂಡು ತಿರುಗಾಡೋ ಅಂಥ ಒಂದು ಘಟನೆ ಆಗಿತ್ತು. 2024ರ ಚುನಾವಣೆಯಲ್ಲಿ BJP ಏನು ಅಬ್ಕಿ ಬಾರ್ 400 ಪಾರ್ ಅಂತ ಹೋಗಿತ್ತು. ಯಾಕೆಂದರೆ ನಾವು ರಾಮ ಮಂದಿರ ಮಾಡಿದ್ದೀವಿ, ಇನ್ನೇನು ಬೇಕು, ರಾಮ ಮಂದಿರ ಶತಮಾನಗಳ ಕನಸಾಗಿತ್ತು, ಅದನ್ನು ನಾವು ನನಸು ಮಾಡಿದ್ದೀವಿ. ಹಾಗಾಗಿ ನಾವು ರಾಜಕೀಯವಾಗಿ ಈ ಸತಿ ಲೋಕಸಭಾ ಎಲೆಕ್ಷನ್ನಲ್ಲಿ ತುಂಬ ದೊಡ್ಡ ಬೂಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪ್ರಧಾನಿ ಮೋದಿ ಅವರ ಸರ್ಕಾರ ಅಂದ್ಕೊಂಡಿತ್ತು. ಆದರೆ 2024ರ ಚುನಾವಣೆಯಲ್ಲಿ ಅಯೋಧ್ಯೆಯಲ್ಲೇನೇ BJP ಸೋಲನ್ನು ಕಂಡಿತ್ತು. ಉತ್ತರ ಪ್ರದೇಶದಲ್ಲಿ ಭಾರಿ ಹಿನ್ನಡೆ ಅನುಭವಿಸಿತ್ತು. ಓವರಾಲ್ BJP ಏನಿದೆ ಅದು ತನ್ನ ಸ್ವಂತ ಬಲದಿಂದ ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯವಾಗಿದೆ. NDA ಮೈತ್ರಿಕೂಟವನ್ನು ನೆಚ್ಕೊಳ್ಬೇಕಾದಂಥ ಸನ್ನಿವೇಶ ಅದು ಕೂಡ ರಾಮ ಮಂದಿರ ನಿರ್ಮಾಣ ಆದ ನಂತರ ಆಗಿತ್ತು. ಅಂಥ ಒಂದು ಪರಿಸ್ಥಿತಿನಲ್ಲಿ ಈಗ ಯೋಗಿ ಸರ್ಕಾರ ಈಗಾಗಲೇ 2 ಸತಿ ಏನು ದಿಗ್ವಿಜಯವನ್ನು ಸಾಧಿಸಿದೆ. ಮತ್ತೊಂದು ಅವಧಿಗೆ ಯೋಗಿ ಸರ್ಕಾರ ಬರಬೇಕು ಅಂತಂದರೆ ಇಲ್ಲಿ ಈ ಒಂದು ರಾಮ ಮಂದಿರದಲ್ಲಿ ನಡೆದಿರುವಂಥ ಅಕ್ರಮ ಏನಿದೆ ಅದು ಯೋಗಿ ಸರ್ಕಾರಕ್ಕೆ ದೊಡ್ಡ ಕಂಟಕವಾಗುವಂಥ ಸಾಧ್ಯತೆ ದಟ್ಟವಾಗೇ ಇದೆ. ಯಾಕೆಂದರೆ ಏನೊಂದು BJPಯ ಒಂದು ಪ್ರಬಲವಾದಂಥ ವಾದ ಏನು ಅಂದರೆ ರಾಮ ಮಂದಿರ ಮತ್ತು ಕೇವಲ ಒಂದು ಆಡಳಿತ ಸುಶಾಸನ ಮಾತ್ರ ಅಲ್ಲ, ತಾನು ಧರ್ಮ ರಕ್ಷಣೆಗೂ ಕೂಡ ಮುಂದಾಗ್ತೀವಿ, ಅದರಲ್ಲೂ ಕೂಡ ಒಬ್ಬ ಯೋಗಿ, ಒಬ್ಬ ಸ್ವಾಮೀಜಿಯನ್ನೇ ನಾವು CM ಮಾಡಿದ್ದೀವಿ ಅಂತ. ಆದರೆ ಇಂಥ ಸ್ವಾಮೀಜಿಯೇ CM ಆಗಿರುವಂತಹ ಒಂದು ರಾಜ್ಯದಲ್ಲಿ, ಅದರಲ್ಲೂ ರಾಮ ಮಂದಿರದಲ್ಲೇ ಈ ಥರ ಅಕ್ರಮ ನಡೆದಿದೆ. ಪ್ರಧಾನಿ ಮೋದಿಯವರ ಕಚೇರಿಯ ನೇರ ನಿಗಾದಡಿ ಇರುವಂತಹ ರಾಮ ಮಂದಿರದಲ್ಲಿ ಈ ಘಟನೆ ನಡೆದಿದೆ ಅಂದರೆ ಇದು ನಿಜಕ್ಕೂ ರಾಜಕೀಯವಾಗಿ BJPಗೆ ದೊಡ್ಡ ಹೊಡೆತ. ಆದರೆ BJP ನಾಯಕರು ಈ ಹಂತದಲ್ಲಿ ವಾದಿಸ್ತಿರೋದೇನೆಂದರೆ ಕಾಂಗ್ರೆಸ್ಸು ರಾಮ ಮಂದಿರದ ವಿರುದ್ಧ ನಿಂತಿತ್ತು, ಕಾಂಗ್ರೆಸ್ನ ನಾಯಕರು ರಾಮ ಮಂದಿರಕ್ಕೆ ದೇಣಿಗೆನೇ ಕೊಟ್ಟಿಲ್ಲ, ಹಂಗಿರುವಾಗ ಯಾಕೆ ಮಾತಾಡೋದು ಅಂತ. ಆದರೆ ರಾಜಕೀಯವಾಗಿ BJPಗೆ ಅಸ್ತ್ರಗಳಿಲ್ಲ ಅನ್ನೋದನ್ನು ಈ ಘಟನೆ ತೋರಿಸುತ್ತೆ, ಈ ಒಂದು ಹೇಳಿಕೆಗಳು ತೋರಿಸುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಪ್ರತಿಯಾಗಿ ಸಮಾಜವಾದಿ ಪಕ್ಷ ಇರ್ಬೋದು ಮತ್ತು ಕಾಂಗ್ರೆಸ್ ಇರ್ಬೋದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಈಗಾಗಲೇ ಶುರು ಮಾಡಿದ್ದಾವೆ. ಈಗಾಗಲೇ
ರಾಜಕೀಯ ಒಂದು ವಾಕ್ಸಮರಗಳು ಏನು ಶುರುವಾಗಿದ್ದಾವೆ ಅದು ಮುಂದಿನ ವರ್ಷದ ಆರಂಭದಲ್ಲೇ ಏನು ಚುನಾವಣೆ ಶುರುವಾಗುತ್ತೆ ಆ ಹೊತ್ತಿಗೆ ದೊಡ್ಡ ಮಟ್ಟದ ತಾರಕಕ್ಕೆ ಇರ್ಬೋದು. ಒಂದು ವೇಳೆ ಏನಾದರೂ ಈ ಒಂದು ಪ್ರಕರಣದಲ್ಲಿ ಟ್ರಸ್ಟ್ನ ನೇರ ಭಾಗಿದಾರಿಕೆ ಇದೆ ಅನ್ನೋದನ್ನ ಸಾಬೀತಾದರೆ ಯೋಗಿ ಸರ್ಕಾರಕ್ಕೆ ಇದು ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಹೊಡೆತ ಕೊಡೋದಂತೂ ಖಚಿತ ಅಂತ ಹೇಳ್ಬೋದು. ಸತೀಶ್. ಎಸ್ ದಿಲೀಪ್, ಥ್ಯಾಂಕ್ ಯು ನಿಮ್ಮ ವಿಶ್ಲೇಷಣೆಗಾಗಿ. ಎಸ್, ಇಡೀ ದೇಶಾದ್ಯಂತ ರಾಮನ ವಿಚಾರ, ರಾಮ ಮಂದಿರ ವಿಚಾರ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕಂತೂ ತನಿಖೆ ಆಗ್ತಾ ಇದೆ, ಅರೆಸ್ಟ್ ಕೂಡ ಆಗಿದ್ದಾರೆ. ಮುಂದಿನ ಹಂತದಲ್ಲಿ ಯಾವ ಮಟ್ಟಕ್ಕೆ ಇದು ಹೋಗುತ್ತೆ, ಇದರ ಲಾಭ ನಷ್ಟ ಯಾರಿಗೆ, ಲಾಭ ನಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಕೋಟ್ಯಾಂತರ ಭಕ್ತರ, ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಆಗಿರ್ತಕ್ಕಂಥ ಧಕ್ಕೆ, ಅವರ ನಂಬಿಕೆಗೆ ಆಗಿರ್ತಕ್ಕಂಥ ಧಕ್ಕೆ ಇದು. ಈ ನಂಬಿಕೆ ಮತ್ತು ಆತ್ಮವಿಶ್ವಾಸ ಅಥವಾ ವಿಶ್ವಾಸ ದ್ರೋಹವನ್ನು ರಾಮ ಮಂದಿರ ಟ್ರಸ್ಟಿಗಳು ಮಾಡಿದಾರಾ ಆಗಿದ್ರೆ ಇದೆಲ್ಲದಕ್ಕೂ ಕೂಡ ನರೇಂದ್ರ ಮೋದಿ ಸರ್ಕಾರ, ಯೋಗಿ ಸರ್ಕಾರ ಬಹುಶಃ ಉತ್ತರ ಕೊಡುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇಡೀ ಭಾರತೀಯರು ಕಾಯ್ತಾ ಇದ್ದಾರೆ.